ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಭಾನುವಾರ ಸಂಜೆ ದೋಸೆಗೆ ರುಬ್ಬಿಟ್ಟಿದ್ದೆ, ಅದ್ರ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಹಾಗೆ ಸೋಮವಾರ ದೋಸೆ ಮಾಡಿದ್ದೆ, ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ದೋಸೆ ಜೊತೆಗೆ ಸಿಹಿ ಕುಂಬಳಕಾಯಿ ಪಲ್ಯನ ಮಾಡಿದೆ. ಹೇಗೆ ಮಾಡಿದ್ದೀನಿ ಅಂತಲೂ ಸಹ ತೋರಿಸಿದ್ದೀನಿ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಆಗಿ. ಹಾಗೆಯೇ ಮಾಟ ಮಂತ್ರದ ಬಗ್ಗೆ ನೆನ್ನೆ ಮಾತಾಡಿದಾಗ ಚೌಡಿ ಬಿಟ್ಟರೆ ಏನು ಮಾಡೋದು, ಮಾಟ ಮಂತ್ರ ಹೇಗೆ ಕಳಿಯೋದು, ಒಂದು ಸಣ್ಣ ಪರಿಹಾರವನ್ನು ಹೇಳ್ಕೊಡಿ ಅಂದಿದ್ರಿ. ಮಾಟ ಮಂತ್ರ ಅಂತಂದ ತಕ್ಷಣವೇ ಭಯ ಬೀಳೋದು ಎಲ್ಲರೂ ಸಹಜನೇ. ಒಂದು ಆರೋಗ್ಯ ಸಮಸ್ಯೆ ಬರಲಿ ಅಂತ, ಮಕ್ಕಳು ಏಳಿಗೆ ಕುಂಠಿತವಾಗಲಿ, ಅದು ಏಳಿಗೆ ಅಂದರೆ ಎಲ್ಲ ರೀತಿಯೂ ಇರುತ್ತೆ. ಆರೋಗ್ಯ, ಎಜುಕೇಷನ್ನು, ಕೆಲಸ, ಮದುವೆ, ಆಮೇಲೆ ಅವರು ಯಾರ ಹತ್ರನೂ ಒಳ್ಳೇದು ಮಾತಾಡಿದ್ರೂ ಅವರು ಕೆಟ್ಟದಾಗಿ ತಿಳ್ಕೊಳ್ಳೋದು, ಚೆನ್ನಾಗಿದ್ರೂ ಜಗಳ ಮಾಡ್ಕೊಳ್ಳೋದು, ಈ ರೀತಿಯಲ್ಲಿ ಆಗಿರುತ್ತೆ. ಅದ್ರ ಜೊತೆಗೆ ಮನೆ ಗಂಡ ಹೆಂಡತಿ ಒಬ್ರಿಗೊಬ್ರು ಆಗಬಾರ್ದು, ಆಕ್ಸಿಡೆಂಟ್ ಆಗಬೇಕು, ಮನೆ ಸರ್ವನಾಶ ಆಗಬೇಕು ಅಂತ ಮಾಡಿರ್ತಾರೆ. ನಿಮಗೆ ಅಕಸ್ಮಾತ್ ನಮಗೆ ಇಂಥವ್ರು ಮಾಡಿದ್ದಾರೆ ಅಂತ ಗೊತ್ತಾಗಿಲ್ಲ, ಒಪ್ಕೊಳ್ಳೋಣ. ಆದರೆ ನೀವು ಒಂದು ಕೆಲಸವನ್ನು ಮಾಡ್ಕೋಬೋದು. ಏನಪ್ಪ ಅಂತಂದರೆ, ಅಮಾವಾಸ್ಯೆಗಳಲ್ಲಿ ನಿಮ್ಮ ಮನೆಯಲ್ಲಿ ಈಶಾನ್ಯ ಭಾಗ ಅಂತ ಇರುತ್ತೆ. ನಿಮ್ಮ ಮನೆ ಅಂತಂದರೆ ಈಶಾನ್ಯ ಭಾಗ ಅಂತ ಇರುತ್ತೆ. ಸಾಧ್ಯವಾದಷ್ಟು ಬೆಳಗಿನ ಜಾವ 4 ಗಂಟೆಯಿಂದ ಸಾಯಂಕಾಲ 6:30 ತನಕ ಒಂದು ತುಪ್ಪದ ದೀಪವನ್ನು ಹಚ್ಚಿಡಿ ಆ ಭಾಗದಲ್ಲಿ. ಆರೋಗಬಾರ್ದು ದೀಪ. 4:30ಯಿಂದ ಬೆಳಗಿನ ಜಾವ ಸಂಜೆ 6:30 ತನಕ ಆ ದೀಪ ಚೆನ್ನಾಗಿ ಉರಿಬೇಕು. ಆ ಥರ ಹಚ್ಚಿಡಿ. ಅದ್ರ ಜೊತೆಯಲ್ಲಿ ಇಡೀ ಮನೆಗೆ ನೀವು ಗಂಜಲ, ಅರಿಶಿನ, ಯಾವುದಾದ್ರು ದೇವಸ್ಥಾನದ ತೀರ್ಥವನ್ನು ಹಾಕಿ ಇಡೀ ಮನೆಗೆ ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ. ನಿಮ್ಮ ಮನೆ ದೇವರನ್ನು ಅಮಾವಾಸ್ಯೆ ದಿನ ರಾತ್ರಿ ಒಂದೇ ಒಂದಿನ ಕಷ್ಟಪಡಿ. ಅಮಾವಾಸ್ಯೆ ಒಂದು ದಿನ ನೀವು ಪಡೋದೇ ಆದರೆ ಪ್ರತಿ ತಿಂಗಳು ತುಂಬಾ ಒಳ್ಳೆಯದಾಗುತ್ತೆ. ರಾತ್ರಿ ನೀವು ಮಧ್ಯರಾತ್ರಿ 12ರಿಂದ 1 ಗಂಟೆ ಒಳಗೆ ನೀವು ಪೂಜೆ ಮಾಡೋದೇ ಆದರೆ ನೀವೇನು ಮಾಡೋದು ಬೇಡ. ದೇವರಿಗೆ 2 ದೀಪ ಹಚ್ಚಿಡಿ. ಅರಿಶಿನ ಕುಂಕುಮವನ್ನು ದೇವ್ರ ಫೋಟೋಕ್ಕಿಟ್ಟು ಒಂಚೂರು ಮುಡಿಸಿ ತುಪ್ಪದ ದೀಪ ಹಚ್ಬೋದು, ಇಲ್ಲ ಎಣ್ಣೆ ದೀಪನಾರ ಹಚ್ಚಿ. ಜೊತೆಗೆ ತೆಂಗಿನಕಾಯಿ ಏನು ಒಡೆಯೋ ಅವಶ್ಯಕತೆ ಇಲ್ಲ. ತಾಂಬೂಲ ಇಡಿ. ಎಲೆ ಅಡಿಕೆ, ₹1 ಕಾಯಿನ್ ಇಟ್ಟು, 2 ಬಾಳೆಹಣ್ಣು ಇಟ್ಟು, ಕೆಳಗಡೆ ನೀವು ಕೂತ್ಕೋಬೇಕಾದ್ರೆ ಏನಾದರೂ ಕೆಂಪುದು ಒಂದು ಏನಾದರೂ ಧೋತಿ ಥರ ಏನಾದರೂ ಮ್ಯಾಟ್ ಥರ ಹಾಕ್ಕೊಂಡು ನಿಮ್ಮ ಮನೆ ದೇವ್ರ ಪೂಜೆ ಮಾಡಿ. ನಿಮ್ಮ ಮನೆ ದೇವರ ಒಂದು ಹೆಸರನ್ನು 101 ಸಲ ನೀವು ಹೇಳ್ಕೊಂಡು ಬನ್ನಿ. ಈ ಥರ ಮಾಡೋದ್ರಿಂದನೂ ಸಹ ನಿಮಗೆ ಮನೆಗೆ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ನಿಮಗೆ ಕೆಲವೊಂದು ಸೂಚನೆಗಳು ಗೊತ್ತಾಗುತ್ತೆ ಮಾಟ ಮಂತ್ರ ಮಾಡಿದರೆ. ಹಾಲಿಗೆ ಹಲ್ಲಿ ಬೀಳೋದು, ಜಿರಳೆ ಬೀಳೋದು, ಹಾಲು ಒಡೆದೋಗೋದು, ಹಾಲು ಒಡೆದೋದಾಗ ವಾಸನೆ ಬರೋದು, ಹಾಲು, ಮೊಸರು, ತುಪ್ಪ ಎಲ್ಲ ವಾಸನೆ ಬರೋದು, ಇದೆಲ್ಲ ಆಗ್ತಾ ಇರುತ್ತೆ. ಮನೆಯಲ್ಲಿ ಎಣ್ಣೆ ಚೆಲ್ಲೋದು, ಸಾಸಿವೆ, ಮೆಣಸು ಇದೆಲ್ಲ ಚೆಲ್ಲೋದು, ಇದೆಲ್ಲ ಆಗ್ತಾ ಇರುತ್ತೆ. ಪದೇ ಪದೇ ಗಾಡಿ ಟಚ್ ಆಗೋದು, ಬೈಕಿಂದ, ಸೈಕಲಿಂದ, ಕಾರಿಂದ ಬೀಳೋದು, ಅಥವಾ ಕಾರ್ ಟಚ್ ಆಗೋದು ಬೇರೆಯವ್ರಿಗೆ, ಇದೆಲ್ಲ ಆಗ್ತಾ ಇದ್ದಾಗ ಸೂಚನೆಗಳು ಗೊತ್ತಾಗುತ್ತೆ. ಹಾಗೆ ನಿಮ್ಮ ಮನೇನ ನಾಯಿ ಸಾಕಿದರೆ, ಬೆಕ್ಕು ಸಾಕಿದೆ, ಕಿರ್ಚೋದು, ಕೂಗೋದು, ಅಳೋದು, ಪಟ ಅಂತ ಬಾಲ ಬಡಿಯೋದು, ತಲೆ ಬಡಿಯೋದು, ನೆಲ ಕೆರೆಯೋದು, ಇದೆಲ್ಲ ಆದಾಗ ಸೂಚನೆಗಳು ಮಾಡಿಸಿದ್ದಾರೆ ಅಂತಲೇ. ಇದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಬನ್ನಿ, ಸಿಹಿ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ. ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಸಿಹಿ ಕುಂಬಳಕಾಯಿನೆಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಹುರ್ಕೊಂಡು, ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಹುರ್ಕೊಂಡು, ಆಮೇಲೆ ಟೊಮೊಟೊ ಹಾಕಿ ಅದಕ್ಕೆ ಅರಿಶಿನ ಹಾಕಿ ಉಪ್ಪಿನ ಪುಡಿ ಹಾಕ್ಕೊಳ್ತೀನಿ. ಈಗ ಬೇಳೆ ಸಾಂಬಾರು ಪುಡಿ, ಚಿಲ್ಲಿ ಪೌಡರ್ನ ಹಾಕಿ ಅದನ್ನು ಹುರ್ಕೊಂಡು, ಟೊಮೊಟೊನೂ ಹಾಕಿದ್ದೀನಿ ಒಂದೆರಡು, ಅದನ್ನು ಹುರ್ಕೊಳ್ತೀನಿ. ಹಾಗೆ ಹೆಚ್ಚಿಟ್ಟಿರೋ ಸಿಹಿ ಕುಂಬಳಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೀರೇನು ಹಾಕೋದು ಬೇಡ, ಒಂದು 5 ನಿಮಿಷ ಹಾಗೆ ಬೇಯಿಸ್ಕೊತು ಅಂದರೆ ತುಂಬ ಚೆನ್ನಾಗಿ ಒಳ್ಳೆ ಒಂದು ಸಿಹಿ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ಕೆಲವರಿಗೆ ನಾವು ಹೇಗೆ ಕಟ್ ಮಾಡಿರ್ತೀವೋ ಅದೇ ಥರ ಹೋಳುಗಳು ಇರೋದಕ್ಕೆ ಇಷ್ಟಪಡ್ತಾರೆ. ನಮ್ಮ ಮನೆಯಲ್ಲಿ ಆ ಥರ ಇರೋದಕ್ಕೆ ಇಷ್ಟಪಡೋದಿಲ್ಲ. ಮ್ಯಾಶ್ ಥರ ಒಳ್ಳೆ ಹಲ್ವಾ ಥರ ಇರಬೇಕು, ಚೆನ್ನಾಗಿ ಮ್ಯಾಶ್ ಮಾಡಬೇಕು, ಆಗಿದ್ರೆ ಮಾತ್ರ ತಿನ್ನೋದು, ಇಲ್ಲಾಂದರೆ ತಿನ್ನೋದಿಲ್ಲ. ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಸೇರಿಸ್ತು ಅಂದರೆ ರುಚಿಯಾಗಿರೋ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿಯಾಗುತ್ತೆ. ಅದು ಅಲ್ಲದೆ ಬೇಳೆ ಸಾಂಬಾರು ಪುಡಿ ತುಂಬಾ ಚೆನ್ನಾಗಿತ್ತು. ಒಳ್ಳೆ ರುಚಿ ಕೊಡ್ತು ಮಾತ್ರ ಪಲ್ಯಕ್ಕೆ, ಆಯಿತಾ. ಒಂದ್ಸಲ ಮನೆಯಲ್ಲಿ ಪ್ರಯತ್ನ ಪಡಿ. ಇನ್ನು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಬೇಳೆ ಸಾಂಬಾರು ನಿಮಗೆಲ್ಲ ಗೊತ್ತಿದೆ, ಅದನ್ನು ಮತ್ತೆ ಹೇಳೋದು ಬೇಡ ಅಂದ್ಕೊಂಡಿದ್ದೀನಿ. ಹಾಗೇನಾರು ಹೇಳಬೇಕಂದ್ರೆ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಇದ್ರ ಬಗ್ಗೆ ಮಾತಾಡ್ತೀನಿ. ಬೇಳೆ ಸಾಂಬಾರು ಬಗ್ಗೆ ತುಂಬ ಸಲ ಹೇಳಿದ್ದೀನಲ್ಲ, ಈಗ ಮಾಟ ಮಂತ್ರದ ಬಗ್ಗೆ ಮಾತಾಡಬೇಡಣ, ಆಯಿತಾ. ಪ್ರತಿ ಸಲನೂ ಆ ಥರ ಹಚ್ಚಿಡಿ. ಮಾಟ ಮಂತ್ರ ಮಾಡಿದ್ದಾರೆ ಅಂದರೆ ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗಬೇಡಿ. ಮನೆಯಲ್ಲಿ ಸಾಧ್ಯವಾದಷ್ಟು ನಿಮ್ಮ ಮನೆಗೆ ಗೊತ್ತಾಗಿದೆ ಅಂದರೆ ನಿಮ್ಮ ಫ್ರೆಂಡ್ ಹತ್ರ, ಅಪ್ಪ ಅಮ್ಮನ ಹತ್ರ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಅಮಾವಾಸ್ಯೆ ದಿನ
ಪೂಜೆಯನ್ನು ಮಾಡಿ ನಿಮ್ಮ ಪ್ರಾರ್ಥನೆಯನ್ನು ಇಡಿ. ಯಾರು ಏನೇ ಮಾಡಿದ್ರೂ ಅದು ಅವ್ರಿಗೆ ಹೋಗಲಿ, ಅವ್ರಿಗೆ ತಾಕಲಿ ಅಂತ ಹೇಳಬೇಡಿ. ನಿನ್ನ ಪಾದ ಕೆಳಗಡೆ ಹಾಕ್ಕೊಂಡು ಅದನ್ನು ಧೂಳು ಮಾಡಿಬಿಡು, ಯಾರಿಗೂ ಏನೂ ತೊಂದರೆ ಆಗದೆ ನೋಡ್ಕೊ ಅಂತ ಹೇಳಿ. ಅದ್ರ ಜೊತೆಯಲ್ಲಿ ಸಾಧ್ಯವಾದಷ್ಟು ಯಾವಾಗಲೂ 24 ನೀವು ಯಾವಾಗ ಎಚ್ಚರಾಗಿರಲಿ. 24 ಗಂಟೆ ಅನ್ನೋದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಯಾವಾಗ ನಿಮ್ಮ ಮನಸ್ಸು ಎಚ್ಚರಾಗಿರುತ್ತೋ ಆ ಟೈಮಲ್ಲೆಲ್ಲ ನಿಮ್ಮ ಮನೆ ದೇವರನ್ನ ಹೆಸ್ರನ್ನ ಒಂದು ಸ್ತೋತ್ರವಾಗಿ ಹೇಳ್ಕೊಳ್ತಾ ಬನ್ನಿ. ನಿಮ್ಮ ಮನೆ ದೇವರು ಯಾವುದೇ ಒಂದು ಹೆಸರುಗಳಿರಲಿ, ಓಂ ನಮೋ ಭಗವತೆ ಅಂತಂದ್ಬಿಟ್ಟು ನಿಮ್ಮ ಮನೆ ದೇವರ ಹೆಸರನ್ನು ಹೇಳಿ ಮುಂದಕ್ಕೆ ಒಳ್ಳೆಯದಾಗಿ ದೇವರ ಹೆಸರು ಹೇಳ್ಕೊಂಡು ಬನ್ನಿ. ಓಂ ನಮೋ, ಈಗ ಉದಾಹರಣೆಗೆ ನಮ್ಮ ಮನೆ ದೇವರು ಶ್ರೀನಿವಾಸ, ನಾನು ಹೇಳ್ಕೊಳ್ತೀನಿ ಓಂ ನಮೋ ಭಗವತೆ ಶ್ರೀನಿವಾಸಾಯ ನಮಃ ಓಂ ಅಂತ ಹೇಳ್ಕೊಳ್ತೀನಿ. ಸದಾನಂದ 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 ಪಾಹಿ ಮಾಂ, ಸದಾನಂದ 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 ರಕ್ಷಮಾಂ ಅಂತ ಹೇಳ್ಕೊಳ್ತೀನಿ. ಆಮೇಲೆ ಚೌಡೇಶ್ವರಿ ಹೆಸರನ್ನು ಹೇಳ್ಕೊಳ್ತೀನಿ. ಓಂ ನಮೋ ಭಗವತಿ ಚೌಡೇಶ್ವರಿ ನಮಃ, ಓಂ ನಮೋ ಭಗವತಿ ಉಮಾಲೇಶ್ವರಿ ನಮಃ. ಈ ಥರ ಮನೆ ದೇವರ ಹೆಸರನ್ನೆಲ್ಲ ಹೇಳ್ಕೊಳ್ತಾ ಇರ್ತೀನಿ. ನೀವು ಹಾಗೆ ಸಾಧ್ಯವಾದಷ್ಟು ನೀವು ಮಾತಾಡ್ತಾ ಇದ್ರು ನಿಮ್ಮ ಮನಸ್ಸಲ್ಲಿ ಆ ಒಂದು ಜಪ ಆಗ್ತಾ ಇದ್ದರೆ ನಿಮ್ಮ ಮನೆಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ. ನಿಮ್ಮ ಯಜಮಾನರು ನೀವು ಸೇರ್ಕೊಂಡು ಪೂಜೆ ಮಾಡಿದ್ರೆ ಅಮಾವಾಸ್ಯೆ ಪೂಜೆ ಒಳ್ಳೆಯದು. ಕೆಲವು ಗಂಡಸರುಗಳು ಅದನ್ನು ಒಪ್ಪೋದಿಲ್ಲ. ನೀವು ಅದನ್ನೆಲ್ಲ ನಾನು ತಲೆ ಬಿಸಿ ಕೊಡಬೇಡ ಅಂದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೀವೇ ಪೂಜೆ ಮಾಡಿ ದೇವರಿಗೆ ಪ್ರಾರ್ಥನೆಯನ್ನು ಇಡಿ. ಏನಂತ ಪ್ರಾರ್ಥನೆ? ಅಮ್ಮನ ಹತ್ರ ಹೋಗಿ, ನಿಮ್ಮ ಮನೆ ದೇವರ ಹತ್ರ ಹೋಗ್ಬಿಟ್ಟು ಅರ್ಶಿಣದ ಕೊಂಬನ್ನು ತಗೊಳ್ಳಿ. ಅರ್ಶಿಣ ಕೊಂಬನ್ನು ತೆಗೆದುಕೊಂಡು ಅರ್ಶಿಣ ದಾರವನ್ನು ಮಾಡಿ 5 ಗಂಟುಗಳನ್ನು ಆ ದಾರಕ್ಕೆ ಕಟ್ಟಿ, ಆಯಿತಾ? 5 ಗಂಟುಗಳನ್ನು ಕಟ್ಟಾದ ಮೇಲೆ ಅರ್ಶಿಣ ಕೊನೆ ಕಟ್ಟೋದಲ್ಲದೆ 5 ಗಂಟುಗಳನ್ನು ಹಾಕಿ ಆ ಅರ್ಶಿಣ ಕೊನೆಯನ್ನು ನಿಮ್ಮ ಮನೆ ದೇವರ ಫೋಟೋಕ್ಕಾದರೂ ಸರಿ, ಇಲ್ಲ ನಿಮ್ಮ ಮನೆ ದೇವರಿಗಾದರೂ ಸರಿ ತಲುಪಿಸಿ. ಮುಂದಕ್ಕೆ ನನಗೆ ಒಳ್ಳೇದಾಗಬೇಕು ಕಣಮ್ಮ, ಈ ಮಾಂಗಲ್ಯದ ಮೇಲೆ ಆಣೆ, ಯಾರು ಮಾಟ ಮಂತ್ರ ಮಾಡಿದಾರೋ ಅವ್ರಿಗೂ ಒಳ್ಳೇದು ಮಾಡು, ನನಗೂ ಒಳ್ಳೇದು ಮಾಡು, ಅವ್ರ ಮಾಟ ಮಂತ್ರ ನನಗೆ ತಾಕ್ತಿರೋ ನೋಡ್ಕೊ ಅಂತ ಹೇಳ್ಬಿಟ್ಟು ನೀವು ಕೊಟ್ಟು ಬರೋದೇ ಆದರೆ ನಿಮಗೆ ಒಳ್ಳೇದಾಗುತ್ತೆ. ಅವರನ್ನು ಹಾಳು ಮಾಡು, ಯಾರು ಅಂತ ನಾನು ತೋರಿಸ್ಕೊಡು, ಅವರು ಉದ್ಧಾರ ಆಗಬಾರ್ದು, ಅವ್ರ ಮನೆ ಹಾಳಾಗಬೇಕು, ನನ್ನ ಮನೆ ಉದ್ಧಾರ ಆಗಬೇಕು ಅಂತ ಏನಾದ್ರು ಕೇಳ್ಕೊಂಡು ಬಂದರೆ ನಿಮಗೆ ಮಾಟ ಮಂತ್ರಕ್ಕೆ ಪರಿಹಾರ ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ಇದನ್ನು ಕಂಪ್ಲೀಟಾಗಿ ಕೇಳಿಸ್ಕೊಂಬಿಡಿ. ಯಾರೇ ಮಾಟ ಮಂತ್ರ ಮಾಡಿದ್ರು ಅದು ಅವ್ರಿಗೆ ತಾಕಲಿ, ಅವ್ರಿಗೆ ಹೋಗ್ತಾ ಸಲ್ಲಿಸ್ಲಿ, ಅವ್ರಿಗೆ ಸೇರಲಿ ಅಂತ ಮಾಡಬೇಡಿ. ನಿಜವಾಗ್ಲೂ ಮಾಡಬೇಡಿ. ಅವ್ರು ಊಟ ಮಾಡ್ತಾರೆ, ಇಲ್ಲ ಅಂದರೆ ನೀವೇ ಊಟ ಮಾಡಿಬಿಡ್ತೀರಾ. ಅವ್ರು ಮಾಡಿರೋ ಅನಾಚಾರನ ನೀವೇ ತಿನ್ನಬೇಕಾಗುತ್ತೆ. ನೀವು ತಿನ್ನಬಾರ್ದು ಅಂದರೆ ಇಷ್ಟೇ. ಅಮ್ಮ ತಾಯಿ ಯಾರು ಮಾಡಿದಾರೋ ಅವ್ರಿಗೂ ಒಳ್ಳೇದು ಮಾಡು, ನನಗೂ ಒಳ್ಳೇದು ಮಾಡು, ಅವ್ರು ಮಾಡಿರೋ ಮಾಟ ನನ್ನ ತಾಕ್ತಿರೋ ನೋಡ್ಕೊ ಅಂತ ನೀವು ಒಂದು ಸಲ ಕೇಳಿ ನೋಡಿ. ಮಾಡಿದ್ಯೋ ಮಡಗಿದ್ಯೋ ಅಂತ ಯಾರು ಮಾಡಿದಾರೋ ಅವರು ನೀವು ಮುಟ್ಟು ನೋಡ್ಕೊಳ್ಳೋ ಮಟ್ಟಿಗೆ ಕೊಡ್ತಾರೆ. ಪ್ರಕೃತಿ ಮಾತಾಡತ್ತೆ. ಚೌಡಿ ಆಗಲಿ, ಮನೆ ದೇವರಾಗಲಿ, ಯಾವುದೇ ಚೌಡಿ ಆಗಲಿ ನಿಮಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಹತ್ರದಲ್ಲಿರೋ ಒಂದು ಚೌಡಿಗೆ ಹೋಗ್ಬಿಟ್ಟು ಆಕೆಗೆ ಏನೇ ಊಟ ತಿನ್ನೋದಕ್ಕೆ ಉಣ್ಣೋದಕ್ಕೆ ನಾನ್ ವೆಜ್ಜಾ ಡ್ರಿಂಕ್ಸಾ ಏನು ಕೇಳ್ತಾಳೋ ಅದನ್ನು ಇಟ್ಟು ನಿಮ್ಮ ಪ್ರಾರ್ಥನೆಯನ್ನು ಇಟ್ಟು ಅರ್ಶಿಣ ಕೊಂಬನ್ನು ಕಟ್ಟಿ ಬನ್ನಿ ಅವಳು ಕುತ್ತಿಗೆಗೆ. ತುಂಬಾ ಒಳ್ಳೆಯದು. ಆದರೆ ಯಾರು ನೋಡದೇ ಇರೋ ಹಾಗೆ ಕಟ್ಟಿ ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ನಮ್ಮ ಮನೆ ದೇವ್ರಿಗೆ ನಮ್ಮನ್ನು ಯಾರನ್ನೂ ಬಿಡಲ್ಲ ಅನ್ನೋದಾದರೆ ನಿಮ್ಮ ಮನೆ ದೇವ್ರ ಹೆಸರನ್ನು ಹೇಳಿ ಒಂದು ದೀಪಾಲ ಕಂಬವನ್ನು ಇಟ್ಟು ಆ ದೀಪಾಲ ಕಂಬಕ್ಕೆ ಆ ಅರ್ಶಿಣ ಕೊನೆಯನ್ನು ಇಟ್ಟು ಪೂಜೆ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯದಾದಂಥ ಕಾಲಕ್ಕೆ ಅರ್ಶಿಣ ಕೊನೆ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡಿ, ಇಲ್ಲ ಹರಿಯೋ ನೀರು ಬಿಡಿ, ಇಲ್ಲ ಬಾವಿ ಒಳಗಡೆ ಹಾಕಿ. ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಏನೂ ಇಲ್ವಾ, ನಿಮ್ಮ ಖಾಲಿ ಜಾಗ ಇರುತ್ತಾ, ನಿಮ್ಮ ಮನೆ ಹತ್ರ ಖಾಲಿ ಜಾಗನೋ ಗಿಡನೋ ಏನೋ ಇರುತ್ತಲ್ಲ, ಅದು ಹಳ್ಳ ತೆಗೆದು ಅದರೊಳಗಡೆ ಹೂಣಿ ಒತ್ತನ ಕಾಲ ತುಳಿದಿರೋ ನೋಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮಾಟ ಮಂತ್ರ ಸಾಧ್ಯವಾದಷ್ಟು ಅಂತಲ್ಲ, 100ರಲ್ಲಿ 95% ಅಲ್ಲ 99% ನೀವು ಪರಿಹಾರ ಕಂಡ್ಕೋಬೋದು. ಆದರೆ ಹುಷಾರು, ಅವರೇ ತಿರುಗಿಸಿ ಅಂತಂದರೆ ನಿಮಗೆ ಹೊಡೆಯುತ್ತೆ. ಅದಂತೂ ಖಂಡಿತ ಕಟ್ಟಿಟ್ಬಿಟ್ಟು ಅವ್ರಿಗೂ ಒಳ್ಳೇದು ಮಾಡು, ನನಗೂ ಒಳ್ಳೇದಾಗಲಿ, ಅವ್ರು ಮಾಡಿರೋ ಮಂತ್ರ ನಾನು ಬರದೇ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊಡಿ. ನಿಮಗೆ ಪರಿಹಾರ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ. ಇದ್ರ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ 2 ವೀಲರ್ 4 ವೀಲರ್ ಏನಾದ್ರು ಇತ್ತು ಅಂತಂದರೆ ಅಮಾವಾಸ್ಯೆಗಳಲ್ಲಿ ದೃಷ್ಟಿ ತೆಗೀರಿ. ಗಾಡಿಗೆ ಒಂದು ದೊಡ್ಡ ಬಕೆಟನ್ನಲ್ಲಿ ಅರಿಶಿನ ಹಾಕೊಳ್ಳಿ. ನಿಮ್ಮ ಆ ಗಾಡಿಗಳ ಚಕ್ರಗಳಿಗೆ ಅರಿಶಿನ ನೀರು ಹಾಕ್ತಾ ಬನ್ನಿ. ಸಂಪೂರ್ಣವಾಗಿ ತೇವ ಆಗಬೇಕು ಚಕ್ರಗಳು. ಆ ರೀತಿಯಾಗಿ ಆ ಗಾಡಿಗೆಲ್ಲದಕ್ಕೂ ದೃಷ್ಟಿ ತೆಗೆದು ದೃಷ್ಟಿ ನೀರನ್ನು ಹೊರಗಡೆ ಚೆಲ್ಲಿ. ಇದರಿಂದನೂ ಸಹ ಕೆಲವೊಂದು ಅನಾಹುತಗಳಿಂದ ಪಾರಾಗಬಹುದು. ಖಂಡಿತವಾಗ್ಲು ಅನಾಹುತಗಳು ಆಗಬೇಕಾದ್ರೆ ನಾಯಿಗಳು ಬೊಗಳೋದಕ್ಕೆ ಶುರು ಆಗುತ್ತೆ, ಪಟ ಅಂತ ಬಡಿಯೋಕ್ಕೆ ಶುರು ಆಗುತ್ತೆ, ಕಿರುಚ್ಕೊಳ್ಳೋದು ಶುರು ಆಗುತ್ತೆ. ಬೆಕ್ಕಾಗಲಿ ನಾಯಿ ಆಗಲಿ ಬಾಲ ಬಡಿಯೋದು, ರಪ ಅಂತ ನೆಲ ಕೆರೆಯೋದು, ಕೂಗೋದು, ಅಳೋದು ಇದೆಲ್ಲ ಆಗುತ್ತೆ. ಆದರೆ ಪಾಸಿಟಿವ್ ಬಂದಾಗ ಏನಾಗುತ್ತೆ ಗೊತ್ತಾ?
ನಿಮಗೆ ಒಂದು ಒಳ್ಳೆ ವೈಬ್ರೇಷನ್ ದೇವ್ರ ಪ್ರಸಾದ ಕೊಡೋದು, ಮನೆಯಲ್ಲಿ ಅಲ್ಲಿ ಯಾವಾಗಲೂ ಲಚಲ ಚಲ ಚಲ ಚ ಅನ್ನೋದು, ನೀವೇನೋ ನೆನೆಸ್ಕೋಬೇಕಾದ್ರೆ ಎಲ್ಲೋ ಒಂದು ಏನೋ ಒಂದು ಶಕುನ ದೇವ್ರದ್ದು ಗಂಟೆನಾದನೋ, ಜಾಗಟೆನಾದನೋ, ಶಂಕುನಾದನೋ, ಇಲ್ಲ ದೇವರದ ಒಂದು ಹಾಡೋ, ಇಲ್ಲ ದೇವ್ರದ್ದು ಒಂದು ಏನೋ ಶಕ್ತಿ, ಏನೋ ಒಂದು ನಿಮಗೆ ಸೂಚನೆಗಳ ಮುಖಾಂತರ ಖಂಡಿತ ಗೊತ್ತಾಗುತ್ತೆ ಒಳ್ಳೇದಾಗಬೇಕಾದ್ರೆ. ಆದರೆ ಕೆಟ್ಟದಾಗಬೇಕಾದ್ರೆ ಇವೆಲ್ಲ ಕಾಣಿಸ್ಕೊಳ್ಳುತ್ತೆ. ನಾವು ತಿನ್ನೋ ಅನ್ನನೂ ಸಹ ಮಾರನೇ ದಿವಸಕ್ಕೆ ಅಮಾದಿ ವಾಸನೆ ಬರುತ್ತೆ. ಅಂದರೆ ಲೆಟ್ರಿನ್ ವಾಸನೆ ಬರುತ್ತೆ ನಿಜವಾಗ್ಲೂ ಮಾಟ ಮಂತ್ರ ಮಾಡಿದರೆ. ಆಮೇಲೆ ತಿನ್ನೋ ಅನ್ನ ಸಹ ಕೆಂಪಾಗುತ್ತೆ. ತುಂಬ ದೃಢವಾಗಿ ಮಾಡಿದರೆ ಮಾತ್ರ ತುಂಬ ಬಲವಾಗಿ ಕೆಂಪಾಗುತ್ತೆ. ಇನ್ನು ಕೆಲವರು ಮಾಟ ಮಂತ್ರ ಮಾಡ್ಬೇಕಾದ್ರೆ ಹಂದಿಯನ್ನು ಬುಟ್ಟಿ ಮಾಡ್ತಾರೆ. ತುಂಬ ಕೆಟ್ಟದ್ದು ರೀ ಅದು. ಸರ್ವನಾಶ ಮಾಡಾಕ್ಬಿಡುತ್ತೆ ಇದು. ನಿಜಕ್ಕೂ ಹಂಗೇನಾದರೂ ಆಗಿದೆ ಅಂದರೆ ನಾಳೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾತಾಡ್ತೀನಿ. ಯಾಕೆ ಅಂದರೆ ಹಂದಿ ಅನ್ನೋದು ಅಷ್ಟು ಸುಲಭ ಅಲ್ಲ. ದೇವರು ಕೂಡ ವರ ಕೊಡುವಂಥ ದೇವರು ಹೌದು. ನಮ್ಮನ್ನು ಸಂಹಾರ ಮಾಡಿ ನಮ್ಮನ್ನೇ ತುಳಿದು ನಿಂತ್ಕೊಳ್ಳೋ ದೇವರು ಕೂಡ ಹೌದು. ಬಿದ್ದರೆ ಕಾಲಿಗೆ ನಮ್ಮನ್ನು ಎತ್ತಿ ನಿಲ್ಲಿಸ್ತಾಳೆ. ಅದೇ ನಾವು ನೀನಾ ಅಂದರೆ ನಾನಾ ಹಾಕೊಂಡು ನಿಂತ್ಕೊಂಡ್ರೆ ಮಾತ್ರ ಸರ್ವನಾಶ ಮಾಡಾಕ್ತಾಳೆ. ಏನು ಎತ್ತ ಹೇಗೆ ಹಂದಿ ಬಿಟ್ಟಿದ್ರೆ ಮಾಟ ಮಂತ್ರದಲ್ಲಿ ಏನು ಮಾಡಬಹುದು ಅಂತ ನಾಳೆ ವಿಚಾರದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.